ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ರಾಜ್ಯದಲ್ಲಿಯೇ ಮಾದರಿಯಾಗಿಸುವುದೇ ನಮ್ಮ ಗುರಿ. ಮಲ್ಲಣ್ಣ ಯಾದವಾಡ್. ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ್ ಪೆನಲ್ ಭರ್ಜರಿ ಗೆಲುವು ಸಾಧಿಸಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ್ ಅವರು 5,003 ಮತಗಳನ್ನು ಪಡೆದು ಅತ್ಯಂತ ಹೆಚ್ಚು ಮತ ಗಳಿಸಿದ ಅಭ್ಯರ್ಥಿ ಎಂಬ ಹಿರಿಮೆಗೆ ಪಾತ್ರರಾಗುವ ಮೂಲಕ ತಮ್ಮ ಎದುರಾಳಿಗಳಿಗೆ ಸಖತ್ ತಿರುಗೇಟು ನೀಡಿದ್ದಾರೆ. ಈ ಕುರಿತು ನಮ್ಮ ಇಂಡಿಯನ್ ಟಿವಿ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಮಲ್ಲಣ್ಣ ಯಾದವಾಡ್ ಅವರು, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಮಹದೇವಪ್ಪ ಯಾದವಾಡ್ ನೇತೃತ್ವದಲ್ಲಿನ ರೈತರ ಪ್ಯಾನೆಲ್ಗೆ ತಮ್ಮ ಅಮೂಲ್ಯ ಮತಗಳನ್ನು ನೀಡಿ 11 ಸ್ಥಾನಗಳನ್ನು ಗೆಲ್ಲಿಸಿದ್ದಕ್ಕಾಗಿ ನಾವು ಸದಾ ಚಿರಋಣಿ. ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲೇ ಸಹಕಾರಿ ರಂಗದಲ್ಲಿ ಸಾಲ ಮುಕ್ತ ಕಾರ್ಖಾನೆ ಎಂಬ ಬಿರುದು ನಮ್ಮ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯು ಪಡೆದುಕೊಂಡಿದೆ. ಜೊತೆಗೆ ಕಳೆದ 13 ವರ್ಷಗಳಿಂದ ಮಹದೇವಪ್ಪ ಯಾದವಾಡ್ ಅವರ ನೇತೃತ್ವದಲ್ಲಿ ಕಾರ್ಖಾನೆಯ ಷೇರುದಾರರಿಗೆ ಪಂಚಮಿ ಹಬ್ಬದ ನಿಮಿತ್ತ 1 ಕ್ವಿಂಟಾಲ್ ಸಕ್ಕರೆ ವಿತರಣೆ ಮಾಡುವ ಹೆಗ್ಗಳಿಕೆಯನ್ನು ಗಳಿಸಿದೆ. ಚುನಾವಣೆಯಲ್ಲಿ ಎದುರಾಳಿಗಳು ನಮ್ಮನ್ನು ಸೋಲಿಸಲು ಮಾಡಿದ ಆರೋಪ ಹಾಗೂ ಟೀಕೆಗಳನ್ನು ನಾನು ನಯವಾಗಿ ಸ್ವೀಕರಿಸುತ್ತೇನೆ ಮತ್ತು ಅವರ ಜೊತೆಯಲ್ಲಿ ಕೂಡಿಕೊಂಡು ಕಾರ್ಖಾನೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು. ಕಳೆದ ಬಾರಿ ಮಹದೇವಪ್ಪ ಯಾದವಾಡ್ ಪ್ಯಾನೆಲ್ಗೆ 18 ಸ್ಥಾನಗಳಲ್ಲಿ ಗೆಲ್ಲಿಸಿದ್ದ ಮತದಾರ ಪ್ರಭುಗಳು ಈ ಬಾರಿಯ ಚುನಾವಣೆಯಲ್ಲಿ 11 ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ. ಜನಾದೇಶವೇ ನಮಗೆ ಮುಖ್ಯ. ಆದ್ದರಿಂದ ಮತದಾರ ಪ್ರಭುಗಳು ನೀಡಿದ ಜನಾದೇಶಕ್ಕೆ ನಾವು ತಲೆಬಾಗುತ್ತೇವೆ. ಮುಂದಿನ ದಿನಗಳಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸದೆ ದೇಶದಲ್ಲಿಯೇ ಮಾದರಿ ಕಾರ್ಖಾನೆಯನ್ನಾಗಿಸಲು ಶ್ರಮ ವಹಿಸುವೆ ಎಂದು ಭರವಸೆ ನೀಡಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ನಿನ್ನಿನ ದಿವಸ ರಾಮದುರ್ಗದ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಂದಾಗಿರ್ತಕ್ಕಂಥ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರ ಪ್ರಭುಗಳು ನಮ್ಮ ಮಹದೇವಪ್ಪ ಯಾದವಾಡ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ರೈತರ ಪೆನರಿಗೆ 11 ಸ್ಥಾನವನ್ನು ಜಯಿಸಿಕೊಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಹಕಾರ ರಂಗದಲ್ಲಿ ಸಾಲ ಮುಕ್ತ ಕಾರ್ಖಾನೆ ಎಂಬ ಹೆಗ್ಗಳಿಕೆ, ಜೊತೆಗೆ 13 ವರ್ಷಗಳ ನಿರಂತರವಾಗಿ ಮಹದೇವಪ್ಪ ಯಾದವಾಡ್ ನೇತೃತ್ವದಲ್ಲಿ ಪಂಚಮಿ ನಿಮಿತ್ತವಾಗಿ 1 ಕ್ವಿಂಟಲ್ ಸಕ್ಕರೆಯನ್ನು ಕೊಡ್ತಿರ್ತಕ್ಕಂಥ ಹೆಗ್ಗಳಿಕೆ ಇಡೀ ದೇಶದಲ್ಲಿ ಯಾವ ಸಕ್ಕರೆ ಕಾರ್ಖಾನೆಗಳು ಕೊಡಲಾರಂತ ಪರಿಸ್ಥಿತಿ ಒಳಗ ರಾಮದುರ್ಗದ ಸಕ್ಕರೆ ಕಾರ್ಖಾನೆ ಮತ್ತು ಕಾನ್ಪೇಟ್ ಸಕ್ಕರೆ ಕಾರ್ಖಾನೆ ಕೊಡ್ತಿರ್ತಕ್ಕಂಥ ನೋಡಿದಾಗ ಬಹಳ ನಿರೀಕ್ಷೆಯನ್ನ ನಮ್ಮ ವಿರೋಧಿಗಳು ನಮ್ಮ ಮೇಲೆ ಬಹಳ ಬಲವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದ್ರು. ಆ ಆರೋಪಗಳಿಗೆ ಯಾವುದೇ ಕಿವಿ ಕೊಡಲಾರದೆ ಇವತ್ತು ಮಾನವ ಯಾವ ರೀತಿ ಇರ್ತಾನಂತಂದ್ರೆ ಆರೋಪ ಪ್ರತ್ಯಾರೋಪ ಇರದಿದ್ರೆ ಈ ಜಗತ್ತು ಬದುಕಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ನಾನು ನಿನ್ನೆ ಸ್ಪಷ್ಟಪಡಿಸಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಇವತ್ತು ದೈನಂದಿನ ಜೀವನದೊಳಗೆ ನಡೆದಿರ್ತಕ್ಕಂಥ ಘಟನೆಗಳನ್ನ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ನಿಮ್ಮ ಪಾತ್ರವೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಚುನಾವಣೆ ನಡೆದಿರ್ತಕ್ಕಂಥ ದಿನಮಾನದಿಂದ ಹಿಡ್ಕೊಂಡು ಮುಕ್ತಾಯ ಆಗುವವರೆಗೂ ಸಹಿತ ನಮ್ಮ ಜೊತೆಗೆ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ಮಾಧ್ಯಮಗಳಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಮತದಾರ ಪ್ರಭುಗಳು ನಿನ್ನೆ ಕೊಟ್ಟಿರ್ತಕ್ಕಂಥ ತೀರ್ಪು ಬಹಳ ಅದ್ವಿತೀಯವಾಗಿರ್ತಕ್ಕಂಥ ತೀರ್ಪು. ಬಹಳ ಜನರು ಈ ಕ್ಷೇತ್ರದ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಆಗಿರ್ಬೋದು, ಬೇರೆ ಬೇರೆ ತಾಲೂಕಿಂದ ಬಂದಿರತಕ್ಕಂಥದ್ದಾಗಿರ್ಬೋದು, ಮಹದೇವಪ್ಪ ಯಾದವಾಡ್ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನವನ್ನ ಬಹಳ ಸಾಬೀತು ಮಾಡಿ ತೋರಿಸಿರ್ತಕ್ಕಂಥದ್ದು ಉದಾಹರಣೆಗಳನ್ನು ನಾನು ನಿನ್ನೆ ಸಾಬೀತಾಗಿದೆ. ಅದಕ್ಕೆ ದಯವಿಟ್ಟು ಮುಂಬರುವ ದಿನಮಾನಗಳಲ್ಲಿ ಇವತ್ತು ವಿರೋಧ ಪಕ್ಷ ಟೀಕೆಯನ್ನು ಮಾಡಿರ್ತಕ್ಕಂಥ 7 ಜನ ಅಭ್ಯರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕರ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಕಾರ್ಖಾನೆಯ ಎಲ್ಲ ಅಭಿವೃದ್ಧಿಗೆ ಸಹಕಾರ ಕೊಡುವ ಜೊತೆಗೆ ಅವರನ್ನ ಜೊತೆಗೂಡಿಸಿ ನಾವು ಇವತ್ತು ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಈ ಸಹಕಾರಿ ರಂಗದಲ್ಲಿ ಯಾವ ರೀತಿಯನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡುವುದ್ರ ಜೊತೆಗೆ ನಮ್ಮ ಕಾರ್ಖಾನೆ ಮುಂಬರುವ ದಿನಗಳಲ್ಲಿ ಉತ್ತರೋತ್ತರವಾಗಿ ಒಂದು ದಿಟ್ಟ ಹೆಜ್ಜೆ ನೀಡುವುದರ ಮುಖಾಂತರವಾಗಿ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಿಂತ ಮಾದರಿ ಸಹಕಾರಿ ಕಾರ್ಖಾನೆ ಅನ್ನುವ ರೀತಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ 11 ಕೋಟಿ ರೂಪಾಯಿ ನಾವು ಡಿಫಿಡಿ ಇಟ್ಟಿದ್ದೀವಿ. ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡಿರ್ತಕ್ಕಂಥ ಕಾರ್ಖಾನೆಗಳನ್ನು ನೋಡ್ತಾ ಇದೀವಿ. 100 ಕೋಟಿ, 200 ಕೋಟಿ, 300 ಕೋಟಿ, 400 ಕೋಟಿ ಹೀಗೆ ಸಾಕಷ್ಟು ಸಹಕಾರಿ ಸಕ್ಕರೆ ಸಾಲದ ಸುಳಿಯಲ್ಲಿದಾವೆ. ಆದ್ರೆ ನಮ್ಮ ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ನಾವು 11 ಕೋಟಿ ರೂಪಾಯಿ ಎಫ್ಡಿ ಇಟ್ಟಿದ್ದೀವಿ. ಈಗಾಗಲೇ 3 ಕೋಟಿ ರೂಪಾಯಿನ ಮುಂಬರುವ ದಿನಮಾನಗಳಿಗೆ ಜಮಾ ಆಗ್ತದ. 14 ಕೋಟಿ ರೂಪಾಯಿ ಎಫ್ಡಿ ಅದ. ನಾನು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತು ದಿವಸ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನೋಡಿದಾಗ ಮಾನ್ಯ ಮತದಾರ ಪ್ರಭುಗಳು ನಮ್ಮ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಯಾವ ರೀತಿ ಮರೆಯುವುದಿಲ್ಲ. ನನ್ನ ಹಿಡದ ತಂದೆ ತಾಯಿಗಳು ಯಾವ ರೀತಿ ಜೋಪಾನವನ್ನು ಮಾಡಿದ್ರಲ್ಲ ಅದೇ ರೀತಿ ಬೆಳೆದಿರ್ತಕ್ಕಂಥ ಒಬ್ಬ ಮಗುವಿಗೆ ಸಸಿಗೆ ಹಾಲಿರೋದು ನೀರು ಉಣಿಸಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದಾಗ ನನಗೂ ಸಹಿತ ಆ ಪ್ರೀತಿಯನ್ನು ಕೊಟ್ಟಿದ್ದಾರೋ ಅನ್ನೋಂಥ ಭಾವನೆಯನ್ನ ನಾನು ಪಾಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಾವು ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರದೊಳಗ ಇವತ್ತು ಎಲ್ಲ ಇಡೀ ದೇಶದೊಳಗ ಸಾಲ ಮುಕ್ತ ಕಾರ್ಖಾನೆ ಹೆಗ್ಗಳಿಕೆಯನ್ನ ಮಹದೇವಪ್ಪ ಯಾದವಾಡ್ ನೇತೃತ್ವದಲ್ಲಿ ನಮ್ಮ ಆಡಳಿತ ಅವಧಿ 5 ವರ್ಷದಲ್ಲಿದೆ.
ಆ 5 ವರ್ಷದಲ್ಲಿರ್ತಕ್ಕಂಥ ಎಲ್ಲ ಇವತ್ತಿನ ದಿವಸ ಟೀಕಾ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸಹಿತ ನಾನು ಯಾವುದೋ ತೆಗೆದುಕೊಳ್ಳ ಅವ್ರ ಜೊತೆಗೆ ನಾನು ಸೇರ್ಕೊಂಡು ಎಲ್ಲರೂ ಸೇರಿ ಮಾದೇವಪ್ಪನ ಯಾದವ್ ಅವರ ನೇತೃತ್ವದೊಳಗೆ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ತರುವುದರ ಮುಖಾಂತರವಾಗಿ ಈ ಹೆಮ್ಮೆ ಕಾರ್ಖಾನೆಯನ್ನ ಹೆಮ್ಮೆಯಾಗಿ ಉಳಿಸುವಂತ ಒಂದು ಕಾರ್ಯದಲ್ಲಿ ದಿಟ್ಟ ಹೆಜ್ಜೆ ಇಡ್ತೀವಿ ಅನ್ನುವಂತ ನಿರ್ಧಾರವನ್ನ ನಾವು ಜನರಿಗೆ ಕೊಡ್ತಾ ಇದೀವಿ. ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ ಏಕೈಕ ಕಾರ್ಖಾನೆ ಅದು ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆಯಿಂದ ಹೆಮ್ಮೆಯಿಂದ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ. ಇನ್ನು ಮೇಲೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ನಾನೇನು ಭರವಸೆ ಅಂದ್ರೆ ಆ ಕಾರ್ಖಾನೆ ಮುಂದಿನ ಉತ್ತರೋತ್ತರವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಬರೆದಿರ್ತಕ್ಕಂಥ ಯುವ ಪೀಳಿಗೆ ನಾವು ಬದುಕ್ತೀವಿ, ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ. ಅದ್ರ ಮುಂದಿನ ಯುವ ಪೀಳಿಗೆಗೆ ಆ ಕಾರ್ಖಾನೆ ಮಾದರಿ ಆಗಬೇಕು. ಯಾವತ್ತಿದ್ರೂ ಸಹಿತ ಸಾಲದ ಸುಳಿಯಲ್ಲಿ ಸಿಲುಕಲಾರದಂತೆ ಅದರ ವ್ಯವಸ್ಥೆಯನ್ನ ನಾವು ಮಾಡಬೇಕು ಅನ್ನುವಂತ ನಿಟ್ಟಿನೊಳಗೆ ಕೆಲಸ ಮಾಡೋದ್ರ ಜೊತೆಗೆ ಯಾದವ್ ಕುಟುಂಬ ರೆಡಿ ಆಗಿತ್ತು ಅನ್ನೋದಕ್ಕೆ ಅವರೆಲ್ಲರಿಗೂ ನಾನು ಇವತ್ತಿನ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮೈ ಮರೆತು ಕೊಂಡಿರುವುದಕ್ಕಿಂತಲೂ ನಿಮ್ಮ ವಿರೋಧಿಗಳು ಅದೀವ ಅನ್ನುವಂಥದ್ದನ್ನ ಸಂದೇಶವನ್ನು ಕೊಟ್ಟಲ್ಲ, ಆ ಸಂದೇಶಕ್ಕೆ ನಾನು ಇವತ್ತು ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರೆಲ್ಲರೂ ಅಂದ್ರೆ ಏನು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜೊತೆಗೆ ನಮ್ಮನ್ನು ಸೋಲಿಸ್ಬೇಕನ್ನುವಂತ ನಿರ್ಣಯವನ್ನು ತೆಗೆದುಕೊಂಡಲ್ಲ, ಅದಕ್ಕೆ ನಾವು ಜಾಗರೂಕರಾಗ್ತಾ ಇದ್ದೇವೆ. ಅದಕ್ಕೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಅವ್ರು ಯಾವ ರೀತಿಯನ್ನು ಟೀಕಾ ಮಾಡಿದ್ರು, ಯಾವ ರೀತಿ ಭಾಷಣವನ್ನು ಮಾಡಿದ್ರು ಅದನ್ನ ನಾನು ಹೇಳಿಕ್ ಹೋಗುದಿಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಎಲ್ಲರೂ ನೋಡಿರ್ತಾರೋ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿದ್ರೆ, ಅದಕ್ಕೆ ಒಳ್ಳೆಯವರಿಗೆ ಅವಕಾಶ ಕೊಟ್ಟಿದ್ರು, ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಬೋದು. ಈ ಪೆನಲ್ ರೆಡಿ ಆದ ನಂತರ 2 ಪೆನಲ್ ರೆಡಿ ಆದ ನಂತರ ನಿಮಗೇನಾರ ನಿರೀಕ್ಷೆ ಇತ್ತ ನಮ್ ಬರಲ್ಲ ಅಂತ ಯಾವತ್ತು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ನಾವು ಇದಕ್ಕಿಂತ ಹೆಚ್ಚು ಗೆಲ್ತೀವಿ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದ್ರೆ ಕಾನೂನ ಕೈಗಳ ಕೆಲಸ ಮಾಡಿರೋದ್ರಿಂದ ಅದಕ್ಕೆ ನಮಗೆ ಜಯ ಸ್ವಲ್ಪ ಕುಂಠಿತ ಆಗಿದೆ. ಮುಂಬರುವ ದಿನ ಅದನ್ನು ಸರಿಪಡಿಸ್ಕೊಂತೀವಿ. ಈಗೇನು ನಮ್ಮ ವಿರೋಧಿ ಗೆದ್ದಿರ್ತಕ್ಕಂಥ ಏನು ಸದಸ್ಯರಿದ್ದಾರಲ್ಲ ಅವ್ರ ಜೊತೆಗೆ ಹೆಗಲಿಗೆ ಕೊಟ್ಟು ಅವ್ರನ್ನ ಸಹಪಾಠಿಯನ್ನಾಗಿ ತಿಳ್ಕೊಂಡು ನಾವೆಲ್ಲೂ ಯಾವ ತರಹದ ವಿರೋಧನೆ ಮಾಡೋದಿಲ್ಲ. ಅವ್ರ ಜೊತೆಗೆ ನಾವು ಸದಾ ಬದ್ಧರು ಮತ್ತು ಕಠಿಣವಾದ ನಿರ್ಧಾರ ಇದ್ರೂ ಸಹಿತ ಅವ್ರನ್ನ ಕರ್ಕೊಂಡು ಕೆಲಸ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ. 18ರಿಂದ 11ಕ್ಕೆ ಬಂತೀವಿ, ಇದಕ್ಕೇನು ಹೇಳ್ತೀರಿ ಸರ್? ಇವತ್ತು ಜನಾದೇಶವನ್ನು ನಾನು ನಿರೀಕ್ಷೆ ಮೇರೆಗೆ ಹೇಳಿಕೆ ಇಚ್ಛಾ ಪಡ್ತಿದ್ದೀನಿ. ಇವತ್ತು ಕೇಂದ್ರದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಆಗಿರ್ಬೋದು ಬದಲಾವಣೆ ಗಾಳಿ ಬೀಸಿದಾಗ ಜನರ ತೀರ್ಪಿಗೆ ನಾವು ತಲೆಬೇಗಲೇಬೇಕಾಗ್ತದೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ತೀರ್ಪು ಒಂದೇ ಸಿಂಗಲ್ ಆಡಳಿತವನ್ನು ಕೊಟ್ಟಿದ್ದರು. ಈ ಸಲ ಸಮ್ಮಿಶ್ರ ಸರ್ಕಾರವನ್ನು ಕೊಟ್ಟಿದ್ದರು. ಅದೇ ರೀತಿ ನಮಗೂ ಜನಾದೇಶ ಸ್ವಲ್ಪ ಕಮ್ಮಿಯನ್ನು ಕೊಟ್ಟಿರ್ಬೋದು. ಅದನ್ನು ಕೊಟ್ಟಿದ್ರು ಸಹಿತ ಅದನ್ನು ಶ್ರೀರಕ್ಷೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತೀವಿ.